ಈಗ ಮತ್ತೆ ದರ್ಶನ್ ಜಾಮೀನ್ ರದ್ದಾಗಿ ಜೈಲಿಗೆ ಹೋಗಕ್ಕೆ ಕಾರಣ ಡಿವೋರ್ಸ್ ಅಭಿಮಾನಿಗಳೇ ಅಂತಾನೂ ಇದೆ, ಹೌದಾ? ನೀವು ನನ್ನ ಬೆನ್ನಿಂದ ಇದ್ದೀರಾ, ಹಾಂ, ನಿಮಗೆ ನಾನು ನಮಗೆ ನೀವು, ನೀವೇ ನನ್ನ ಜೀವಾಳ ಅಂದಾಗ ನಾವು ಹೆಂಗೆ ಮೇಡಮ್ ಅವ್ರನ್ನ ಬಿಟ್ಕೊಡೋಕ್ಕಾಗತ್ತೆ? ನೀವು ಹೆಂಗೆ ಹೇಳ್ಬಿಡ್ತೀರಾ ಇದನ್ನು? ಡೆವಿಲ್ ಸಿನಿಮಾ ಸಾಂಗ್ಗಳು ಚೆನ್ನಾಗಿಲ್ಲ ಅನ್ನುವಂಥದ್ದು, ಆಮೇಲೆ ಡಿಸ್ಟ್ರಿಬ್ಯೂಟರ್ಗಳು ಬರ್ತಾ ಇಲ್ಲ, ವಿತರಕರು ಬರ್ತಾ ಇಲ್ಲ. ನೀವು 2 ವಾರದ ಮಾತಾಡಬೇಡಿ, 3 ವಾರದ ಮಾತಾಡಬೇಡಿ, 1 ತಿಂಗಳ ಮಾತಾಡ್ಬೋದು. ಇವಾಗಿಂದ ಮಾತಾಡಿ, ಇವಾಗ ಜನಗಳಿಗೆ ರೀಚ್ ಆಗ್ಬೇಕದು. ಏನ್ ಗೊತ್ತಾ, ಫೇಕ್ ಇದು ಬೇಡ ನಮಗೆ. ಅಷ್ಟು ಕೋಟಿಗೆ ಇತ್ತು, ಇಷ್ಟು ಕೋಟಿಗೆ ಬರ್ತಾನೆ ಇಲ್ವಂತೆ ಡಿಸ್ಟ್ರಿಬ್ಯೂಟರ್. ಇನ್ನೊಬ್ರು ಬಂದು ಹೇಳಿದ್ರು, ಡೆವಿಲ್ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೋ ಅವ್ರ ಮುಂದೆ ನಾನು ಬರ್ತೀನಿ ಅಂತ. ಊರ್ ಬಿಟ್ಟೆ ಓಡಿಸ್ಬಿಟ್ಟಿದ್ದೀರಲ್ಲ ಅಭಿಮಾನಿ ಎಲ್ಲರೂ ಸೇರಿ. ಅದೆಲ್ಲ ಇಲ್ವೇ ಇಲ್ಲ. ಡಿ ಬಾಸ್ ಡಿ ಬಾಸ್ ಡಿ ಬಾಸ್. ಈಗ ಮತ್ತೆ ದರ್ಶನ್ ಜಾಮೀನ್ ರದ್ದಾಗಿ ಜೈಲಿಗೆ ಹೋಗಕ್ ಕಾರಣ ಡಿವೋರ್ಸ್ ಅಭಿಮಾನಿಗಳೇ ಅಂತಾನೂ ಇದೆ, ಹೌದಾ? ಡಿವೋರ್ಸ್ ಅಭಿಮಾನಿಗಳೇ ಒಂದ್ ಕಡೆಯಿಂದ ಕಾರಣ. ಡಿವೋರ್ಸ್ ಅಭಿಮಾನಿಗಳೇ, ಅವ್ರ ಅಭಿಮಾನಿಗಳಿಂದಾನೇ ತೊಂದರೆ ಆಗಿರೋದು ಡಿವೋರ್ಸ್ಗೆ. ಯಾರೋ ಫೇಕ್, ಇವಾಗ ನಾನು ಹೇಳಿದ್ನಲ್ಲ ನಿಮ್ಗೆ, ಜೆನ್ಯೂನ್ ಫ್ಯಾನ್ಸು, ಲಾಯಲ್ ಫ್ಯಾನ್ಸ್ ಅಂತಿದಾರಲ್ಲ, ಅವ್ರು ಯಾರು ಆ ಥರ ತಪ್ಪುಗಳು ಮಾಡಲ್ಲ. ಕೆಲವ್ರು ಇಲ್ಲಿ ನಾನು ದರ್ಶನ್ ಫ್ಯಾನು ಅನ್ಕೊಂಡ್ ಬರ್ತಾರೆ, ಅಂಥವ್ರು ಮಾಡಿರ್ಬೋದು. ಅಂಥವ್ರು ಮಾಡೋದಕ್ಕೆ ನೀವು ಈ ಕ್ವಶನ್ ಕೇಳಿದ್ರಲ್ಲ, ಈ ಕ್ವಶನ್ ನಾನು ಏನು ಉತ್ತರ ಕೊಡೋಕ್ಕೂ ಆಗಲ್ಲ ಇಲ್ಲಿ. ಅವರಿಂದನೇ ಆಯ್ತಂತೆ ಇವಾಗ, ಮತ್ತೆ ಅವರಿಂದ ಆದ್ಮೇಲೆ ಯಾಕೆ ನಮ್ಗೊಂದು ಮೆಸೇಜ್ ಕೊಡ್ಬೇಕು? ನೆನ್ನೆ ದರ್ಶನ್ ಸರು, ನೀವು ನನ್ನ ಬೆನ್ನಿಂದ ಇದ್ದೀರಾ, ಹಾಂ, ನಿಮಗೆ ನಾನು ನಮಗೆ ನೀವು, ನೀವೇ ನನ್ನ ಜೀವಾಳ ಅಂದಾಗ ನಾವು ಹೆಂಗೆ ಮೇಡಮ್ ಅವ್ರನ್ನ ಬಿಟ್ಕೊಡೋಕ್ಕಾಗತ್ತೆ? ನೀವು ಹೆಂಗೆ ಹೇಳ್ಬಿಡ್ತೀರಾ ಇದನ್ನ? ಬಟ್ ನೀವು ಗಮನಿಸಿರ್ಬೋದು, ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಾ ಇದ್ದು ಡಿವೋರ್ಸ್ ಅಭಿಮಾನಿಗಳಿಂದಲೇ. ಸೋಷಿಯಲ್ ಮೀಡಿಯಾ ಬಿಟ್ಟಾಕಿ ಮೇಡಮ್, ನೀವು ಬರೀ ಸೋಷಿಯಲ್ ಮೀಡಿಯಾ ಬಿಟ್ಟಾಕಿ. ಸೋಷಿಯಲ್ ಮೀಡಿಯಾ 1000 ಇದೆ ಮಾತಾಡಕ್ಕೆ. ಬರೀ ಡಿವೋರ್ಸ್ದೇ ಯಾಕೆ ಮಾತಾಡ್ತಾರೆ ಅನ್ನೋದು ಗೊತ್ತಾಗಲ್ಲ ನಮ್ಗೆ. ಏನು ಅವ್ರ ಹೆಸರು ಎತ್ಕೊಂಡ್ರೆ ಏನು ಫೇಮಸ್ ಆಗ್ಬೇಕು ಅಂತನಾ, ಇಲ್ಲ ಅವರು ಏನೋ ದುಡ್ಡು ಮಾಡ್ಬೇಕು ಅಂತನಾ, ಇಲ್ಲ ಮತ್ತೊಂದು ಮಾಡ್ಬೇಕು ಮಗ್ದೊಂದು ಮಾಡ್ಬೇಕಂತನಾ? ಸೋಷಿಯಲ್ ಮೀಡಿಯಾದ ಇದೊಂದೇನಾ ವಿಷಯ ಸಿಕ್ಕಿರೋದು? ಇದು ಒಂದೇನಾ ಅವ್ರಿಗೆ? ಬೇರೆ ಏನೂ ಇಲ್ವಾ? ಎಷ್ಟೋ ಮರ್ಡರ್ ನಡೀತಾ ಇದೆ, ಎಷ್ಟೋ ರೇಪ್ಗಳು ನಡೀತಾ ಇದೆ, ಎಷ್ಟೋ ಜನ ದುಡ್ಡು ಕೊಳ್ಳೆ ಹೊಡಿತಾ ಇದಾರೆ. ಅದೆಲ್ಲ ಇಲ್ವೇ ಇಲ್ಲ. ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಅಷ್ಟೇ. ಇದಲ್ಲದೆ ಡೆವಿಲ್ ಸಿನಿಮಾ ಅದೇ ಸಾಂಗ್ಗಳು ಕೂಡ ರಿಲೀಸ್ ಆಯ್ತು. 3 ಸಾಂಗ್ ರಿಲೀಸ್ ಆಯ್ತು. ಗಮನಿಸಿರ್ಬೋದು, ಸಾಂಗ್ ಚೆನ್ನಾಗಿಲ್ಲ ಅಂತಾನೆ ಬರ್ತಾ ಇತ್ತು. ಯಾರು ಮೇಡಮ್ ನಿಮ್ಗೆ ಇವೆಲ್ಲ ಹೇಳಿದ್ದು? ಗಮನಿಸಿಲ್ಲ ಅನ್ಸತ್ತೆ, ಐ ಥಿಂಕ್ ಸುಪ್ರೀತ್ ಅವರೇ. ನಾನು ಎಲ್ಲಾ ನಮ್ಗೆ ಗ್ರೂಪ್ ಅಲ್ಲಿ ಬರುತ್ತೆ ಮೇಡಮ್, ನಮ್ದೊಂದು 1000 ಗ್ರೂಪ್ ಇದೆ. 1000 ಗ್ರೂಪ್ ಅಲ್ಲಿ ಬರುತ್ತೆ. ಬರೀ ದರ್ಶನ್ ಸರ್ ಗ್ರೂಪ್ ಇಲ್ಲ ನನ್ನ ಹತ್ರ. ಎಲ್ಲಾ ಅಭಿಮಾನಿ ಫ್ಯಾನ್ಸ್ಗಳದ್ದು ಗ್ರೂಪ್ ನನಗಿದೆ. ಅವರೇ ಖುಷಿಯಾಗಿದ್ದಾರೆ, ಅವರೇ ಸೂಪರ್ ಸಾಂಗ್ ಅಂತ ಮೆಸೇಜ್ ಹಾಕಿದ್ದಾರೆ ನನಗೆ. ಅಭಿಮಾನಿಗಳು ಮಾತ್ರ ಖುಷಿ ಪಟ್ರೆ ಸಾಕ, ಬೇರೆ ಯಾರು? ನಾನು ಹೇಳ್ತಿದ್ದೀನಲ್ಲ, ಇಡೀ ಇಂಡಸ್ಟ್ರಿನೇ ಮಾತಾಡ್ತಾ ಇದಾರಲ್ಲ ಡೆವಿಲ್ ಸಿನಿಮಾ ಬಗ್ಗೆ. ಅದೇನಪ್ಪ ನೀವೇ ಕೇಳ್ತಿರೋದು ನನಗೆ ಹಿಂಗೆ? ಇಲ್ಲ, ಯಾರು ಕೇಳಿಲ್ಲ ಈ ತರ. ತೋರಿಸ್ತೀನಿ, ತೋರಿಸಿ. ಆಯ್ತು, ನಾನು ಅವಾಗ ನಂಬ್ತೀನಿ. ಓಕೆ, ನಾನು ತೋರಿಸ್ತೀನಿ, ತೋರಿಸಿ. ಇಂಡಸ್ಟ್ರಿ ಅವ್ರು ಯಾರಾದ್ರೂ ಚೆನ್ನಾಗಿಲ್ಲ ಸಾಂಗು ಅಂದ್ರೆ, ನಿಮ್ಗೆ ಫೇಕ್ ಫ್ಯಾನ್ಸ್ಗಳು ಸುಮಾರು ಆಗ್ತಾರೆ. ಕೆಲವರು ಈಗ ಏನೋ ಫಾಲೋವರ್ಸೇ ಇರಲ್ಲ, ಅವ್ರಿಗೆ ನೆಗೆಟಿವ್ ಆಗ್ತಾ ಇರ್ತಾರೆ. ಕುತ್ಕೊಂಡು ಎಲ್ಲೋ ಮೂಲೆಯಲ್ಲಿ ಕುತ್ಕೊಂಡು ನೆಗೆಟಿವ್ ಹಾಕೋರು ನಮ್ಗೆ ಬೇಡ. ನಾವ್ ಹೇಳ್ತಾರೋ ಜೆನ್ಯೂನ್ ಆಗಿರೋರು ಬೇಕು ನಮ್ಗೆ. ಬಟ್ ನೀವು ಗಮನಿಸಿಲ್ಲ ಅನ್ಸತ್ತೆ, ಬಟ್ ತುಂಬಾ ಬಂದಿದಾವೆ. ಇವೇನು ಹೇಗಂದ್ರೆ, ಡೆವಿಲ್ ಸಿನಿಮಾ ಸಾಂಗ್ಗಳು ಚೆನ್ನಾಗಿಲ್ಲ ಅನ್ನುವಂಥದ್ದು, ಆಮೇಲೆ ಡಿಸ್ಟ್ರಿಬ್ಯೂಟರ್ಗಳು ಬರ್ತಾ ಇಲ್ಲ, ವಿತರಕರು ಬರ್ತಾ ಇಲ್ಲ ಡೆವಿಲ್ ಸಿನಿಮಾವನ್ನ. ಇವೇನ್ ಯಾಕೆ ಡಿಸ್ಟ್ರಿಬ್ಯೂಟರ್ಗಳು ಬರ್ತಾ ಇಲ್ಲ ಅಂದ್ರೆ, ಸಿನಿಮಾನ ಮೇಡಮ್ ನಿಮ್ಗೆ ಗೊತ್ತು ಆಡಿಯೋ ರೈಟ್ಸ್ ಎಷ್ಟಕ್ಕೆ ಸೇಲ್ ಆಗಿದೆ ಅಂತ? ನಿಮ್ಗೆ ಗೊತ್ತು, ಬಟ್ ಆಯ್ತು, ಇವಾಗ ಸಿನಿಮಾ ಎಷ್ಟಕ್ಕೆ ಸೇಲ್ ಆಯ್ತು ಅಂತ ನಿಮ್ಗೆ ಗೊತ್ತಾ? ಹೋಗ್ಲಿ, ಗೊತ್ತು ಹೇಳಿ ಮತ್ತೆ ಎಷ್ಟಕ್ಕೆ ಸೇಲ್ ಆಯ್ತು? ನೀವೇ ಒಂದ್ ನಿಮಿಷ ಇರಿ, ನಾನು ನಿಮಗೆ ವಿತ್ ಪ್ರೂಫ್ ತೋರಿಸ್ತೀನಿ. ಆಯ್ತು, ಇವಾಗ ನೀವ್ ಹೇಳ್ತಿದ್ದೀರಲ್ಲ ಆಡಿಯೋ ರೈಟ್ಸ್ ಸಿನಿಮಾ ಎಷ್ಟಕ್ಕೆ ಸೇಲ್ ಆಗಿದೆ ಜನಗಳಿಗೆ ಹೇಳಿ, ಅದು ಜನಗಳಿಗೆ ಗೊತ್ತಾಗ್ಲಿ. ಏನಾಗಿದೆ ಗೊತ್ತಾ, 30-35 ಕೋಟಿಗೆನೆ ಕೂಡ ಯಾರು ಕೂಡ ಸಿನಿಮಾ ತಗೋತಾ ಇಲ್ಲ ಅನ್ನುವಂಥದ್ದು ಬಂದಿದೆ. ಈಗ ಆಗಿದೆಯಲ್ಲ, ಇವಾಗ ಆಗಿದೆ. ನೀವು 2 ವಾರದ ಮಾತಾಡಬೇಡಿ, 3 ವಾರದ ಮಾತಾಡಬೇಡಿ, 1 ತಿಂಗಳ ಮಾತಾಡ್ಬೋದು. ಇವಾಗಿಂದ ಮಾತಾಡಿ, ಇವಾಗ ಜನಗಳಿಗೆ ರೀಚ್ ಆಗ್ಬೇಕದು. ನೀವಿಲ್ಲಿ ಏನ್ ಗೊತ್ತಾ, ಫೇಕ್ ಇದು ಬೇಡ ನಮ್ಗೆ. ಅಷ್ಟು ಕೋಟಿಗೆ ಇತ್ತು, ಇಷ್ಟು ಕೋಟಿಗೆ ಬರ್ತಾನೆ ಇಲ್ವಂತೆ ಡಿಸ್ಟ್ರಿಬ್ಯೂಟರ್. ಅವತ್ ಪ್ರೆಸ್ ಮೀಟ್ ಅಲ್ಲಿ ನಿಮ್ ಮುಂದೆನೆ ಸುಪ್ರೀತ್ ಸರ್ ಮಾತಾಡಿದ್ರಲ್ಲ, ತಗೊಂಡಿದಾರಲ್ವಾ? ಈಗ ಎಲ್ಲಾ ಕಡೆ ಥಿಯೇಟರ್ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಗಳು ಕೊಟ್ಟಿದಾರಲ್ಲ, ಥಿಯೇಟರ್ ಕಟ್ಔಟ್ಸ್ ಬಿದ್ದಿದ್ಯಲ್ಲ, ಫ್ಯಾನ್ಸ್ ಗಳು ಕಟ್ಔಟ್ ಗಳು ಹಾಕಿದಾರಲ್ಲ, ಸೆಲೆಬ್ರೇಷನ್ ಮಾಡ್ತಾರಲ್ಲ. ಈ ಮಾತಂದ್ರೆ ನೀವ್ ಅಂದ್ರೆ ನಮಗೆ ಇವಾಗ ಸೆಲೆಬ್ರಿಟಿಗಳಿಗೆ ಇಷ್ಟ ಆಗಿದೆಯಲ್ಲ ಸಾಕು ಅಂತ. ನಿಮ್ ನಾನ್ ಬೇರೆ ಹೇಳಿದ್ದು ನಿಮ್ಗೆ, ಎಲ್ಲಾ ಫ್ಯಾನ್ಸ್ ಗಳು ಗ್ರೂಪ್ ನನ್ನ ಹತ್ರ ಇದೆ. ಬರೀ ಸೆಲೆಬ್ರಿಟೀಸ್ ಗ್ರೂಪ್ ಅಲ್ಲ, ದರ್ಶನ್ ಸರ್ ಗ್ರೂಪ್ ಅಲ್ಲ, ಎಲ್ಲಾ ಅಭಿಮಾನಿಗಳ ಫ್ಯಾನ್ಸ್ ಗ್ರೂಪ್ ನನ್ನ ಹತ್ರ ಇದೆ. ಪುನೀತ್ ಸರ್ ಅಭಿಮಾನಿಗಳ ಫ್ಯಾನ್ಸು, ಯಶ್ ಅಭಿಮಾನಿಗಳು, ಸುದೀಪ್ ಸರ್ ಅಭಿಮಾನಿ ಫ್ಯಾನ್ಸು,
ಧ್ರುವ ಸರ್ಜಾ ಅಭಿಮಾನಿಗಳು, ಎಷ್ಟು ಶಿವಣ್ಣ ಅಭಿಮಾನಿಗಳು ಫ್ಯಾನ್ಸ್ ಪೇಜ್ಗಳು ನನ್ನ ಹತ್ರ ಇದೆ. ಅವರೇ ಇಷ್ಟಪಟ್ಟಿದ್ದಾರೆ, ಇಡೀ ಇಂಡಸ್ಟ್ರಿ ಇಷ್ಟಪಟ್ಟಿದ್ದಾರೆ, ಗಾಂಧಿನಗರದಲ್ಲೂ ಇಂಡಸ್ಟ್ರಿ ಇಷ್ಟಪಟ್ಟಿದ್ದಾರೆ. ಯಾರ್ಯಾರೋ ಕೆಲವ್ರು ಮಾತಾಡ್ತಾರೆ ಅಂದ್ಬಿಟ್ಟು ನೀವ್ ಯಾಕೆ ಮೇಡಮ್ ಮಾತಾಡ್ತೀರಾ, ನೀವ್ ಯಾಕೆ ತಲೆ ಕೆಡಿಸ್ಕೊತೀರಾ? ಅದಕ್ಕೆ ತಲೆ ಕೆಡಿಸ್ಕೊತಾ ಇಲ್ಲ, ನಿಮಗೆ ಪ್ರಶ್ನೆ ಕೇಳಿದೆ ಅಷ್ಟೇ. ನಾನ್ ಯಾರಿಗೂ ಉತ್ತರ ಕೊಡ್ಬೇಕು ಅಂತಿಲ್ಲ, ಅವ್ರಿಗೆ ಎಲ್ರಿಗೂ ಗೊತ್ತು. ಡಿಸ್ಟ್ರಿಬ್ಯೂಟರ್ ಹೋಗಿ ಕೇಳಿ, ನೀವು ಸುಪ್ರೀತ್ ಸರ್ ಹೋಗಿ ಕೇಳಿ, ಇಲ್ಲ ಡೈರೆಕ್ಟರ್ ಹೋಗಿ ಕೇಳಿ, ಎಷ್ಟಕ್ಕೆ ಸೇಲ್ ಆಯ್ತು ಆಡಿಯೋ ರೈಟ್ಸು, ಎಷ್ಟಕ್ಕಾಯ್ತು ಸಿನಿಮಾ ಅಂತ ಹೋಗಿ ಕೇಳಿ. ನಾಳೆ ಕಲೆಕ್ಷನ್ ನೋಡ್ತಿರಲ್ವಾ, ಇನ್ನು ನಾಳೆ ಇರೋದು, ಇವಾಗ ರಿಲೀಸ್ ಆಗತ್ತಲ್ವಾ ಸಿನಿಮಾ, ಇನ್ನು ರಿಲೀಸ್ ಆಗಿಲ್ಲ ಸಿನಿಮಾ. ಆಲ್ರೆಡಿ ಎಷ್ಟಾಗಿದೆ ಕಲೆಕ್ಷನ್ ನಿಮ್ಗೆ ಗೊತ್ತಾ? ಎಷ್ಟಾಗಿದೆ ನೀವ್ ಹೇಳಿ. ಹಾ, ಮತ್ತೆ ಟಿಕೆಟ್ಸ್ ಆಲ್ರೆಡಿ ಬುಕ್ಕಿಂಗು 2.5 ಕೋಟಿ ಇವಾಗ ಆಲ್ರೆಡಿ ಆಗೋಗಿದೆ. ಆಲ್ಮೋಸ್ಟ್ ನಿಮ್ ಹತ್ತತ್ರ ಇಲ್ಲ ಅಂದ್ರೆ 5-6 ಕೋಟಿ ಆಗೋಗಿದೆ ಈಗ. ಮತ್ ನೀವು ಹಿಂಗ್ ಹೇಳ್ಬಿಟ್ರಿ, ಇವಾಗ ಜನಗಳಿಗೆಲ್ಲ ತಪ್ಪು ಸಂದೇಶ ತಾನೇ ನೀವು ಕೊಡ್ತಾ ಇರೋದು. ಒಂದ್ ನಿಮಿಷ ಇರಿ, ಆಕ್ಚುಲಿ ಅದು ನಿನ್ನೆಗೆ 2 crore ಆಗಿತ್ತು. ಬಟ್ ಈ ಹಿಂದೆ ಏನಾಗಿತ್ತು, ಈ ಹಿಂದೆ ಅಂದ್ರೆ ತುಂಬಾ ಹಿಂದೆ ಅಲ್ಲ, ಡೆವಿಲ್ ಸಿನಿಮಾ ಇನ್ನೇನ್ 11ಕ್ಕೆ ಬರಕ್ ಮೊನ್ನೆಯಿಂದ ಬುಕ್ ಮೈ ಶೋ ಅಲ್ಲಿ ಬಿಡಕ್ಕೂ ಹಿಂದೆಯಿಂದ ಏನು ವಿತರಕರು ಯಾರು ಬರ್ತಾ ಇಲ್ಲ. ಯಾಕೆ ಅಂತಂದ್ರೆ ನಾನು ವಿತರಕರು ಈಗ ತಗೊಂಡಿದ್ದಾರೆ ಓಕೆ, ಬಟ್ ಯಾಕೆ ಮಾತಾಡಿದ್ರ ವಿತರಕ ಹತ್ರ ಯಾರೋ ಡಿಸ್ಟ್ರಿಬ್ಯೂಷನ್ ಹತ್ರ ನೀವು ಮಾತಾಡಿದ್ವಿ, ಪ್ರೆಸ್ ಮೀಟ್ ಅಲ್ಲೇ ಮಾತಾಡಿದ್ವಿ, ಮಿಲನ ಪ್ರಕಾಶ್ ಸರ್ ಹತ್ರನೇ ಮಾತಾಡಿದ್ವಿ. ಆಗ ಅವರು ಓಕೆ ನಮಗೆ ಕ್ಲಾರಿಟಿ ಕೊಟ್ರು. ಬಟ್ ನಾನ್ ನಿಮ್ ಹತ್ರ ಯಾಕೆ ಪ್ರಶ್ನೆ ಮಾಡ್ತಾ ಇದೀನಿ ಅಂದ್ರೆ, ಈ ಹಿಂದೆ ಏನಾಗಿತ್ತು ಅಂತ ಅಂದ್ರೆ ವಿತರಕರು ಯಾರು ಕೂಡ ಡೆವಿಲ್ ಸಿನಿಮಾವನ್ನ ತಗೋತಾ ಇಲ್ಲ ಅನ್ನುವಂತ ನೆಗೆಟಿವಿಟಿ ಸ್ಪ್ರೆಡ್ ಆಗಿತ್ತು. ಸೊ ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೀನಿ. ಸಸ್ಪೆನ್ಸ್ ಆಗಿ ಇಟ್ಟಿರ್ಬೋದಲ್ವಾ, ಅದನ್ನ ಯಾರಿಗೂ ಗೊತ್ತಾಗಬಾರ್ದು ಅಂತಾನೆ ಇಟ್ಟಿರ್ಬೋದು ಸಿನಿಮಾ ಟೀಮು, ಇಲ್ಲ ಡಿಸ್ಟ್ರಿಬ್ಯೂಟರ್ಸ್. ಯಾರಿಗೂ ಗೊತ್ತ, ಇನ್ನು ಅದು ಗೊತ್ತಾದ್ರೆ ಇನ್ನು ಅದಕ್ಕೆ 1000 ಮಾತಾಡ್ತಾರೆ. ಈಗ ಹೇಳ್ತಾರಲ್ಲ, ಇಷ್ಟು ಕೋಟಿ ಆಯ್ತು, ಅಷ್ಟು ಕೋಟಿ ಆಯ್ತು, ಅಷ್ಟು ಕೋಟಿ, ಸರ್ಪ್ರೈಸ್ ಆಗೇ ಇರಲಿ ಬಿಡಿ ಅಂತ ಇಟ್ಟಿರ್ಬೋದು ಮೋಸ್ಟ್ಲಿ. ಮುಂದಿನ ದಿನ ನಿಮ್ಗೆ ಮುಂದಿನ ದಿನಗಳಲ್ಲಿ ಏನ್ ಕಲೆಕ್ಷನ್ ನಿಮ್ಗೆ ಗೊತ್ತಾಗುತ್ತೆ ಬಿಡಿ. ಎಷ್ಟು ಕಲೆಕ್ಷನ್ ಆಯ್ತು, ಏನಾಯ್ತು, ಹೆಂಗಾಯ್ತು, ಅವಾಗ ನೀವೇ ಮಾತಾಡ್ತೀರಾ. ಓಕೆ, ಡನ್. ಓಕೆ, ಇದನ್ನ ಹೊರತುಪಡಿಸಿ ಇನ್ನೇನು ನಾಳೆ ಫ್ಯಾನ್ ಶೋ, ನಾಡಿದ್ದು ಡಿಸೆಂಬರ್ 12ನೇ ತಾರೀಕು ಬರ್ಬೇಕಿತ್ತು. ಬಟ್ ಅಭಿಮಾನಿಗಳಿಗೆ ಅಂತಾನೆ 11ನೇ ತಾರೀಕೆ ಮಾಡ್ತಾ ಇರುವಂತದ್ದು. 6:30ಇಂದಾನೆ ಫ್ಯಾನ್ ಶೋ ಶುರು ಆಗಿರುವಂತದ್ದು. ಸೊ ಯಾವ ರೀತಿ ಹೋಗ್ತಾ ಇದೆ, ಏನ್ ಕತೆ, ನೀವ್ ಯಾವಾಗ ಹೋಗಿ ಸಿನಿಮಾವನ್ನ ನೋಡ್ತಾ ಇದ್ರೆ, ಎಷ್ಟು ಗಂಟೆಗೆ ಹೋಗಿ? ಹೇಳದ್ನಲ್ಲ, ನೀವು ಬೆಳಗ್ಗೆ ಬನ್ನಿ, ಥಿಯೇಟರ್ ಮುಂದೆ ಬನ್ನಿ, ನಿಮ್ಗೆ ಗೊತ್ತಾಗತ್ತೆ ಹಬ್ಬ ಏನು ಅಂತ. ಈ ದೀಪಾವಳಿ, ದಸರಾ ಎಲ್ಲ ನೋಡಿದ್ರಿ ಗೊತ್ತಾ, ಈಗ ಅದಕ್ಕಿಂತ 100 ಪಟ್ಟು ಇರುತ್ತೆ ನಿಮ್ಗೆ ಅಭಿಮಾನಿಗಳು. ಅಷ್ಟು ಮೆರೆಸ್ತಾರ ಅವ್ರನ್ನ. ನೀವ್ ಬಂದ್ ನೋಡಿ ಆ ಸೆಲೆಬ್ರೇಷನ್ ನೀವ್ ಎಲ್ಲೂ ಕಾಣಲ್ಲ. ನೀವು ಆಲ್ರೆಡಿ ನೋಡ್ತಾ ಇದೀರ ಸೆಲೆಬ್ರೇಷನ್. ದಾವಣಗೆರೆಯಲ್ಲಿ ಬೈಕ್ ರ್ಯಾಲಿ ಇರ್ಬೋದು, ಯಾವ ದುಡ್ಡು ಕೊಟ್ರು ಯಾರು ಮಾಡಲ್ಲ. ಇಲ್ಲಿ ಅಭಿಮಾನಿಗಳೆಲ್ಲ ಅವ್ರವ್ರ ದುಡ್ಡು ಹಾಕೊಂಡು ಮಾಡ್ತಿರೋದು, ಯಾರು ₹1 ದುಡ್ಡು ಕೊಟ್ಟಿಲ್ಲ ಇಲ್ಲಿ. ಅವ್ರವ್ರ ಪ್ರೀತಿ ವಿಶ್ವಾಸದಿಂದ ಹಿಂಗ್ ಬ್ಯಾನರ್ಗಳು ಇಟ್ಕೊಂಡು ದೊಡ್ಡ ದೊಡ್ಡ 30 ಅಡಿ 50 ಅಡಿ ಕಟ್ಔಟ್ಸ್ ಹಾಕೊಂಡು ಅವ್ರವ್ರ ದುಡ್ಡಿರೋ ದುಡ್ಡುಗಳಲ್ಲಿ ಹಾಕೊಂಡು ಮಾಡ್ತಾ ಇದಾರೆ ಫ್ಯಾನ್ಸ್ ಎಲ್ಲ. ಅದಕ್ಕೆ ನಿಂತರ ಈ ತರ ಫ್ಯಾನ್ಸ್ ಎಲ್ಲಿ ಸಿಗ್ತಾರೆ ನಿಮ್ಗೆ? ಅವ್ರ ದುಡ್ಡು ಹಾಕೊಂಡು ಅವ್ರ ಜಾಬ್ ತೆಗೆದು ಹಾಕಿ ಯಾರು ಮಾಡಲ್ಲ. ನಿಮ್ ದುಡ್ಡು ಕೊಟ್ರೆ ಮಾತ್ರನೇ ಮಾಡೋದು. ಇವತ್ತು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಯಾರು ಮಾಡಲ್ಲ. ಬಟ್ ದರ್ಶನ್ ಅಭಿಮಾನಿಗಳು ಹಂಗಲ್ಲ, ದರ್ಶನ್ ಸರ್ ಅಭಿಮಾನಿಗಳು ಹಂಗಲ್ಲ. ಅವ್ರ ಜಾಬಿಂದ ತೆಗೆದು ಹಾಕಿ ಎಷ್ಟು ಹಣ ಖರ್ಚಾಗ್ಲಿ ಅಂತ ಅನ್ಬಿಟ್ಟು ಮಾಡ್ತಾರೆ. ಅದು ಅವ್ರಿಗಿರೋ ಗತ್ತು. ಓಕೆ, ಇನ್ನೊಂದು ಏನಾಗಿತ್ತು ಅಂತ ಅಂದ್ರೆ, ಇನ್ನೊಬ್ರು ಬಂದು ಹೇಳಿದ್ರು ಡೆವಿಲ್ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೋ ಅವ್ರ ಮುಂದೆ ನಾನು ಬರ್ತೀನಿ ಅಂತ. ಊರ್ ಬಿಟ್ಟೆ ಓಡಿಸ್ಬಿಟ್ಟಿದಿರಲ್ಲ ಅಭಿಮಾನಿ ಎಲ್ರು. ನಾವೆಲ್ಲ ಮೇಡಮ್, ನಾವ್ ಯಾವತ್ತು ಓಡಿಸಿಲ್ಲ ಯಾರನ್ನು. ನಾವೆಲ್ರಿಗೂ ಪ್ರೀತಿ ಕೊಟ್ಟಿದೀವಿ. ಎಲ್ರು ಬನ್ನಿಪ್ಪ ನೀವು ಬೆಳೀರಿ ಅಂತಾನೆ ಮಾಡಿದೀವಿ ಮೇಡಮ್. ನಮಗೂ ಗೊತ್ತಿಲ್ಲ ಯಾರು ಊರ್ ಬಿಟ್ಟಿರಂತ, ನಮಗೂ ಗೊತ್ತಿಲ್ಲ ಮೇಡಮ್. ಯಾರಾದ್ರೂ ಊರ್ ಬಿಟ್ಕೊಳ್ಳಿ, ಯಾರಾದ್ರೂ ಎಲ್ಲಿಗಾದ್ರೂ ಹೋಗ್ಲಿ, ನಮ್ಗೆ ಯಾಕೆ ಬೇಕವಲ್ಲ. ಈಗ ದರ್ಶನ್ ಸರ್ ಬಗ್ಗೆ ಮಾತಾಡ್ತಾ ಇದೀರಾ, ಓನ್ಲಿ ದರ್ಶನ್ ಸರ್ ಬಗ್ಗೆ ಮಾತ್ರ ಮಾತಾಡ್ಬೇಕಿಲ್ಲಿ ಅಷ್ಟೇ. ಬೇರೆ ಯಾರ ಬಗ್ಗೆನೂ ನೋ ಟಾಕ್ಸ್. ಬಟ್ ಅವರೇ ಹೇಳ್ತಾರಲ್ಲ, ಇಲ್ಲ ನಾನು ಡೆವಿಲ್ ಸಿನಿಮಾ ಬರ್ಬೇಕಾದ್ರೇನೆ ಬರ್ತಾ ಇದ್ದೆ, ಬಟ್ ಬಿಡ್ತಾ ಇಲ್ಲ ಅನ್ನುವಂಥದ್ದು. ಬಿಡ್ತಾ ಇಲ್ಲ ಯಾರು ಹೇಳಿದ್ರು? ಅವರೇ ಹೇಳಿಕೆ ಕೊಟ್ಟಿದ್ದಾರೆ, ಪ್ರಥಮ್ ಅವರು. ನಮಗ್ ಗೊತ್ತಿಲ್ಲ ಮೇಡಮ್. ಒಂದ್ ಕೆಲ್ಸ ಮಾಡಿ, ಬೆಳಿಗ್ಗೆ ಫಸ್ಟ್ ರಿಲೀಸ್ ಆಗುತ್ತೆ, ನೀವು ಬನ್ನಿ, ಅವ್ರನ್ನು ಕರ್ಕೊಂಡ್ ಬನ್ನಿ, ಜೊತೆಲಿ ಕುಟ್ಕೊಂಡ್ ಸಿನಿಮಾ ನೋಡೋಣ. ಓಕೆ, ಡನ್. ಅಷ್ಟೇ. ಈಗ ಯಾವ ರೀತಿ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀರಾ ಅನ್ನುವಂಥದ್ದು? 6:30ಇಂದಾನೆ ಶೋ ಸ್ಟಾರ್ಟ್ ಆಗಿರೋದ್ರಿಂದ ಯಾವ ರೀತಿ ಪ್ಲಾನ್ಗಳು ಮಾಡ್ಕೊಂಡಿದ್ದೀರಾ? ಎಲ್ಲಾ ಕಡೆ ಆಲ್ ಓವರ್ ಕರ್ನಾಟಕ ಎಲ್ಲಾ ಕಡೆ ಫ್ಯಾನ್ ಶೋ 6:30ಗೆ ರೊಚ್ಚಿಗೆದೊಳ್ತಾರೆ ಅಭಿಮಾನಿಗಳು. ಅವ್ರನ್ನ ನೋಡಕ್ ಕಾತರದಿಂದ ಕಾಯ್ತಾ ಇದಾರೆ. ಸೊ ಅವ್ರು ಬಂದಂಗೆ ಲೆಕ್ಕ ನಾಳೆ ನಮ್ ಜೊತೆ ಇದ್ದಂಗೆ ಲೆಕ್ಕ. ಅವ್ರ ಕಟ್ಔಟ್ಸ್ ನೋಡಿದ ತಕ್ಷಣ ನಮ್ಗೇನೆ ದರ್ಶನ್ ಸರೇ ಬಂದಂಗಿದೆ ನಮ್ಗೆ. ಇವಾಗ ಅವ್ರ ನಾನ್ ಬರ್ತಾ ಇದ್ದೀನಿ ಚಿನ್ನ ಅಂತ ಅಂದ್ರು ಗೊತ್ತಾ ಟೀಸರ್ ಅಲ್ಲಿ, ಅವಾಗಲೇ ನಮ್ಗೆ ಸಮಾಧಾನ ಆಗೋಯ್ತು. ಅಂದ್ರೆ ನಮ್ ಜೊತೆಲಿ ಇದಾರೆ ಅವ್ರು ಎಲ್ಲೂ ಹೋಗಿಲ್ಲ ಮೇಡಮ್, ನನ್ನ ಜೊತೆ ಸದಾ ಇರ್ತಾರೆ. ನಾಳೆ ಬೆಳಗ್ಗೆ ನೀವು ಬನ್ನಿ, ಸೆಲೆಬ್ರೇಷನ್ ಅಂದ್ರೆ ಹಬ್ಬ. ಅವತ್ತು ನಮ್ಗೆ ನೆಕ್ಸ್ಟ್ ಲೆವೆಲ್ ಹಬ್ಬ ಇರುತ್ತೆ ನಿಮ್ಗೆ. ಯಾವ ಲೆವೆಲ್ ಅಂದ್ರೆ ಊಹೆನೂ ಮಾಡಕ್ಕಾಗಲ್ಲ. ಮೀರ್ ಹಬ್ಬ ಮಾಡ್ತಾರೆ ಅಭಿಮಾನಿಗಳು. ಅದನ್ನ ನೀವು ನೋಡ್ತೀರಾ. ಆಲ್ರೆಡಿ ಎಲ್ಲಾ ಕಡೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ತಾ ಸೋಷಿಯಲ್ ಮೀಡಿಯಾ ಅಂತ ಇದೀರಾ. ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬ ಪೂರ್ತಿ ಅವ್ರದೇ.
ಇದೆಲ್ಲ ಒಂದ್ ಕಡೆ ಸಾರಥಿ ಸಿನಿಮಾ ತರ ಆಗುತ್ತಾ ಬಂದ್ರು ಅದಕ್ಕಿಂತ 10 ಪಟ್ಟಾಗುತ್ತೆ ಮೇಡಮ್ ಇದು, ಅದಕ್ಕಿಂತ 10 ಪಟ್ಟಾಗುತ್ತೆ. 10 ಪಟ್ಟಾಗುತ್ತೆ ಅನ್ಕೋತೀರಾ? ಎಷ್ಟೋ ಜನ ಓಕೆ ನಾಳೆನೆ ರಿಲೀಸ್ ಆಗಿ ಏನಾದ್ರು ಬರ್ಲಿ ಅಂತ ಕೂಡ ಕಾಯ್ತಾ ಇದಾರೆ ಒಂದಷ್ಟು ಅಭಿಮಾನಿಗಳು, ಏನ್ ಹೇಳ್ತೀರಾ? ಬಂದ್ರೆ ಒಳ್ಳೇದೇ ಅಲ್ವಾ, ಬಟ್ ಗೊತ್ತಿಲ್ಲ ನಮ್ಗೆ ಏನಿದೆ ಏನು ಅಂತ. ಸೊ ಅದೇ ನಮಗ್ ಗೊತ್ತಿರೋ ಪ್ರಕಾರ ಇಲ್ಲ ಮೇಡಮ್, ಬರಲ್ಲ ನಮ್ಗೆ ಗೊತ್ತಿರೋ ಪ್ರಕಾರ. ಸೊ ಬಂದ್ರೆ ಒಳ್ಳೇದು, ಅಟ್ಲೀಸ್ಟ್ ಒಂದು ಪರ್ಮಿಷನ್ ಕೊಟ್ಟು ಏನೋ ಬರ್ತಾರೆ ಅಂದ್ರೆ. ಪರ್ಮಿಷನ್ ಎಲ್ಲಿ ಮೇಡಮ್ ಕೊಡ್ತಾರೆ ಇವಾಗ, ಸದ್ಯಕ್ಕಂತೂ ಇಲ್ಲ. ಸೊ ಆಲ್ರೆಡಿ ಎಲ್ಲ ತುಳಿಯೋಕೆ ನೋಡ್ತವ್ರೆ, ಇನ್ನೂ ಹೊಸ್ಕಕ್ಕೆ ನೋಡ್ತಾರೆ. ಈಗ ಅಟ್ಲೀಸ್ಟ್ ಮೊನ್ನೆ ಒಬ್ರಿಗೆ ಪರ್ಮಿಷನ್ ಕೊಟ್ಟಿದ್ರು. ಸೊ ಅಟ್ಲೀಸ್ಟ್ ಅಟ್ಲೀಸ್ಟ್ ಸಿನಿಮಾ ಟೈಮಲ್ಲಾದರೂ ನಮ್ಗೊಂದು ಚೂರು ಒಂದು ಕರುಣೆ ಆದರೂ ತೋರಿಸಿ ಕಳಿಸಿದ್ದಿದ್ರೆ ನಮಗೆ ಜೊತೆಲಿ, ನಮ್ಮ ಜೊತೆಗೆ ಹಬ್ಬ ಆಗ್ತಿತ್ತು. ಅಂದರೆ ಅವರು ಇದ್ದಿದ್ದಿದ್ರೆ ಇನ್ನೂ ಆನೆ ಬಲ ಮೇಡಮ್. ಆ್ಯಕ್ಚುಲಿ ಅವ್ರು ಇದ್ದಿದ್ರೆ ಅದು ಬೇರೆನೇ, ಅದು ಕಂಟ್ರೋಲ್ ಮಾಡೋಕ್ಕಾದ್ರೆ ಅದು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ಆ ಲೆವೆಲ್ ಅವ್ರು ಇದ್ದಿದ್ದಿದ್ರೆ. ಇರಲಿ, ನಾವು ಅಭಿಮಾನಿಗಳಿದ್ದೀವಿ, ಮೆರೆಸ್ತೀವಿ ಅವ್ರನ್ನ ಯಾವತ್ತಿದ್ರೂ ಅಷ್ಟೇ. ನಾವಂತೂ ಅವ್ರನ್ನ ಬಿಟ್ಕೊಡೋ ಮಾತೇ ಇಲ್ಲ ಅನ್ಕೊಳ್ಳಿ. ಎಸ್, ಈಗ ಟಿವಿ ಕೂಡ ಅಳವಡಿಕೆ ಮಾಡಿದ್ದಾರೆ. ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಈಗ ಅಲ್ಲಿ ಕೊಟ್ಟಿರುವಂತ ಟಿವಿಲೇ ಡೆವಿಲ್ ಸಿನಿಮಾವನ್ನ ನೋಡ್ಬೋದು, ಅಭಿಮಾನಿಗಳು ಎಷ್ಟು ಜೋಶ್ ಮಾಡ್ತಾ ಇದಾರೆ ಅನ್ನುವಂಥದ್ದು ಅಲ್ಲೇ ಕಣ್ ತುಂಬ್ಕೋಬಹುದೇನೋ ದರ್ಶನ್ ಸರ್ ನೋಡ್ತಿರ್ತಾರೆ. ಎಲ್ಲ ಕೂಡ ಎಲ್ಲ ಅಬ್ಸರ್ವ್ ಮಾಡ್ತಿರ್ತಾರೆ, ಎಲ್ಲ ನೋಡ್ತಿರ್ತಾರೆ. ಅದೇ ಅವ್ರಿಗೆ ಖುಷಿ ಆಗಿರುತ್ತೆ. ಇವಾಗ ಅಭಿಮಾನಿಗಳು ನೋಡು, ಯಾರು ಬಿಟ್ಟು ಎಲ್ಲ ಬಿಟ್ರು ನಮ್ಮ ಸೆಲೆಬ್ರಿಟೀಸ್ ನನ್ನನ್ನು ಬಿಡ್ಲಿಲ್ವಲ್ಲ ಅನ್ನೋದು ಅವ್ರಿಗೊಂದು ಖುಷಿ ಇರುತ್ತೆ ಒಳಗಡೆ. ಸೊ ಅಷ್ಟೇ ಮೇಡಮ್, ಇನ್ನೇನು ಹೇಳೋಕ್ಕೆ, ಖುಷಿ ಆಗುತ್ತೆ ನಮಗೆ ಅವರು ಆದಷ್ಟು ಬೇಗ ನಮ್ಮ ಜೊತೆಗೆ ಬರಲಿ. ಸೊ ಅದೇ ಫೆಸಿಲಿಟೀಸ್ ಎಲ್ಲ ಕೊಟ್ಟಿದ್ದಾರೆ ಇವಾಗ. ಸೊ ನಂಗೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಬೇಜಾರಾಗುತ್ತೆ. ಸೊ ಅಷ್ಟೇ, ನಮ್ಗೆ ಏನು ಕಾನ್ಸಂಟ್ರೇಷನ್ ಈಗ ಡೆವಿಲ್ ಬಗ್ಗೆ. ಸೊ ಡೆವಿಲ್ ರಿಲೀಸ್ ಆಗ್ತಿದೆ, ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಎಲ್ಲ ಇಡೀ ಕರ್ನಾಟಕ ಜನತೆ, ಅವ್ರ ಫ್ಯಾನ್ಸು ಇವ್ರ ಫ್ಯಾನ್ಸು ಅಂದಿರ ಎಲ್ಲ ಥಿಯೇಟ್ರಿಗೆ ಬನ್ನಿ, ಥಿಯೇಟ್ರಲ್ಲೇ ಸಿನಿಮಾ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಕೊನೆಯದಾಗಿ ದರ್ಶನ್ ಸರ್ ಅವ್ರಿಗೆ ಹಾಡಿನ ಮೂಲಕ ಕೃತಜ್ಞತೆ ತಿಳಿಸೋದಂದ್ರೆ ಯಾವ ರೀತಿ ತಿಳಿಸ್ತೀರಾ ಅಂತ? ಅವ್ರಿಗೆ ತುಂಬಾ ಫೇವ್ರೆಟ್ ಸಾಂಗು ನಾನು ಮಾಡಿರೋ ಹಾಡಲ್ಲಿ, ಅವ್ರ ಫಾರ್ಮ್ ಹೌಸಲ್ಲಿ ಯಾವಾಗಲೂ ಓಡ್ತಿತ್ತು ಈ ಸಾಂಗು. ಅವ್ರಿಗೆ ಬರ್ತ್ಡೇ ಪಾರ್ಟೀಸಲ್ಲಾಗಲಿ ಯಾವಾಗಲೂ ಈ ಹಾಡು ಹಾಕಿ ಕೇಳೋರು, ಆ ಸಾಂಗ್ ಹಾಕೋ ಅನ್ನೋರಂತೆ. ಸೊ ಅವಾಗ ಆ ಸಾಂಗು ನುಗ್ಗೋರೆಲ್ಲ ಸೆಡ್ಡು ಹೊಡಿಯೋನ್ ಬಂದ ನೋಡು, ಕಾಲರ್ ಎತ್ತಿ ಮರಿಯೋರೆಲ್ಲ ಕಾಲ ಕೆಳಗೆ ಬಿದ್ರು ನೋಡು. ಅಡ್ಡ ದಿಡ್ಡಿ ನುಗ್ಗೋರೆಲ್ಲ ಸೆಡ್ಡು ಹೊಡಿಯೋನ್ ಬಂದ ನೋಡು, ಕಾಲರ್ ಎತ್ತಿ ಮರಿಯೋರ್ಗೆಲ್ಲ ಕಾಲ ಕೆಳಗೆ ಬಿದ್ರು ನೋಡು. ಬಂದ ನೋಡು ನಮ್ಮ ದೊರೆಯೇ ಇವರು ನೋಡು. ದೇಖೋ ದೇಖೋ ಬಾಸು, ಗರ್ಜನೆ ದೇಖೋ ಡಿ ಬಾಸು. ಬಾಸ್ ಬಾಸ್ ಡಿ ಬಾಸ್, ಬಾಸ್ ಬಾಸ್ ಡಿ ಬಾಸ್, ಬಾಸ್ ಬಾಸ್ ಇವರೇ ಡಿ ಡಿ ಬಾಸ್. ಬಾಸ್ ಬಾಸ್ ಡಿ ಬಾಸ್, ಬಾಸ್ ಬಾಸ್ ಇವರೇ ಡಿ ಬಾಸ್. ಹೇ ಬಾಸ್ ಬಾಸ್ ಬಾಸ್. ಇದು ಆಕ್ಚುಲಿ ಅವ್ರ ಫಾರ್ಮ್ ಹೌಸಲ್ಲಿ ಅವ್ರ ಬರ್ತ್ಡೇಗಾಗಲಿ ಅವ್ರು ಏನೇ ಪಾರ್ಟಿ ಆದರೂ ಈ ಸಾಂಗ್ ಅವ್ರಿಗೆ ತುಂಬ ಇಷ್ಟ, ಸ್ಪೆಷಲಿ ತುಂಬ ಇಷ್ಟ ಅವ್ರಿಗೆ ಈ ಸಾಂಗು. ಎಸ್, ಕೊನೆಯದಾಗಿ ಡಿ ಬಾಸ್ ಅವರ ಅಭಿಮಾನಿಗಳಿಗೆ ಹಾಗೆ ನಮ್ಮ ಸ್ಪೀಡ್ ನ್ಯೂಸ್ನ ವೀಕ್ಷಕರಿಗೆ ಏನು ಹೇಳಕ್ ಬಯಸ್ತೀರಾ? ಎಲ್ಲ ಅಭಿಮಾನಿಗಳಿಗೂ ಫಸ್ಟ್ ಆಫ್ ಆಲ್ ನಾನು ಇಲ್ಲಿಂದ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕಲಾವಿದನ್ನ ಇವತ್ತು ಈ ಕುರ್ಚಿ ಮೇಲೆ ಕೂರಿಸಿ ಮಾತಾಡಿಸ್ತಾ ಇದ್ದೀರಾ. ಆ್ಯಂಡ್ ದರ್ಶನ್ ಸರ್ಗೆ, ಅವ್ರ ಕುಟುಂಬಕ್ಕೆ, ನಮ್ಮ ಬಾಸ್ಗೆ ಯಾವತ್ತಿದ್ರು ಚಿರಋಣಿ. ಮೂರನೇದಾಗಿ ದರ್ಶನ್ ಸರ್ ಅಭಿಮಾನಿಗಳಿಗೆ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದು ಹೂವಾಪೋಗಳಿಗೆ ಯಾವುದೇ ವಿಚಾರಗಳು ಬರಲಿ ಯಾವುದಕ್ಕೂ ಕಿವಿ ಕೊಡಬೇಡಿ, ಯಾವುದಕ್ಕೂ ತಲೆನೂ ಕೆಡಿಸ್ಕೋಬೇಡಿ. ಯಾವ್ದು ನ್ಯೂಸ್ ಬರುತ್ತಾ, ಮತ್ತೊಂದು ಬರುತ್ತಾ ತಲೆನೇ ಕೆಡಿಸ್ಕೋಬೇಡಿ. ನಿಮ್ಮ ಕೆಲಸ ಏನು, ಬರೀ ಡೆವಿಲ್ ಸಿನಿಮಾ ಗೆಲ್ಲಿಸ್ಬೇಕು, ನಮ್ಮ ಬಾಸ್ ಆದಷ್ಟು ಬೇಗ ಹೊರಗಡೆ ಬರಬೇಕು, ಅಷ್ಟೇ ಉದ್ದೇಶ ನಮಗೆ. ಬೇರೆ ಯಾರು ಅವ್ರು ಮಾತಾಡಿದ್ರು ಇವ್ರು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ಆಮೇಲೆ ಥಿಯೇಟ್ರಲ್ಲೂ ಅಷ್ಟೇ, ಎಲ್ಲ ಥಿಯೇಟ್ರಲ್ಲೂ ಎಲ್ಲ ಅಭಿಮಾನಿಗಳು ಸಿನಿಮಾ ಥರ ಮಾತ್ರ ನೋಡಿ. ದಯವಿಟ್ಟು ಯಾರು ರೊಚ್ಚಿಗೆ ಎದೊಳ್ಬೇಡಿ. ನೀವು ರೊಚ್ಚಿಗೆ ಎದೊಳ್ತೀರಾ, ಖುಷಿಯಾಗಿ ಸಂಭ್ರಮ ಮಾಡಿ, ಪಟಾಕಿ ಹೊಡೀರಿ, ಮತ್ತೊಂದು ಮಾಡಿ, ಇನ್ನೊಂದು ಮಾಡಿ. ಬಟ್ ಆದರೆ ಯಾರೇ ಕೆರಳಿಸಿದ್ರು ನಿಮ್ಮನ್ನು ಆರಾಮಾಗಿರಿ. ನೀವು ಕೆರಳಕ್ಕೆ ಹೋಗ್ಬೇಡಿ, ಸದ್ಯಕ್ಕೆ ಏನು ಮಾಡೋಕ್ಕೂ ಹೋಗ್ಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರೀತಿಯಿಂದ ಸಿನಿಮಾ ನೋಡಿ, ಸಿನಿಮಾನ ಗೆಲ್ಲಿಸಿ, ಅವ್ರು ಮೆರ್ಸಿ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸುಪ್ರೀತ್ ಅವರೇ. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಡಿ ಬಾಸ್ ಅವರ ಅಪ್ಪಟ ಅಭಿಮಾನಿ ಸುಪ್ರೀತ್ ಗಂಧರ್ ಅವರ ಮಾತಾಗಿತ್ತು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಮಿಸ್ ಮಾಡದೆ ನೋಡ್ತಾರೆ ಸ್ಪೀಡ್ ಪ್ಲಸ್ ಕರ್ನಾಟಕ.